ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಭೂಮಿ, ಅಲ್ಲ ನಿನ್ ಪ್ರೀತಿನ ಈ ಬೊಟ್ಟಲ್ಲಿ ಔಸಿಕಿದೀಯಾ ಭೂಮಿ? ಈ ಬೊಟ್ಟಿನ ಮುಂದೆ ನನ್ ಪ್ರೀತಿ ಗುಟ್ಟು ರಟ್ಟಾದ್ರೆ ಏನು ಎಡವಟ್ಟಾದ ಭೂಮಿ. ಐ ಲವ್ ಯು ಸೋ ಮಚ್. ನನ್ನ ಸಿಕ್ಕಾವಡೆ ಲವ್ ಮಾಡ್ತೀನಿ. ಜೀವನ ಪೂರ್ತಿ ನಿನ್ ಜೊತೆನೆ ಕಳಿಬೇಕು ಅನ್ನೋ. ಆದ್ರೆ ಏನ್ ಮಾಡೋದು, ನಿನ್ಗೆ ನನ್ ಪ್ರೀತಿ ನನ್ ಫೀಲಿಂಗ್ಸ್ನೆಲ್ಲ ಹೇಳ್ಕೊಳೋದಕ್ಕೆ ಆಗ್ತಾನೆ ಇಲ್ವಲ್ಲ. ಹೇಳ್ಕೊಂಡಿದೀನಿ, ಆದ್ರೆ ಭೂಮಿಗೆ ಅರ್ಥ ಆಗಿಲ್ಲ. ನಿನ್ಗೆ ಹೇಗ್ ಅರ್ಥ ಮಾಡಿಸ್ಬೇಕು ಅದೇ ಗೊತ್ತಾಗ್ತಿಲ್ಲ ಭೂಮಿ. ಇದರಿಂದ ಸಿಕ್ಕಾಪಟ್ಟೆ ನರಳ್ತಾ ಇದೀನಿ. ನನಗೆ ಈ ಭೂಮಿಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇಲ್ವಾ, ಅಥವಾ ಪ್ರೀತಿ ಇದ್ರು ಅದನ್ನ ನನ್ ಮುಂದೆ ತೋರ್ಸ್ಕೋತಿಲ್ವಾ, ಇಲ್ಲ ಸಾಹೇಬ್ರು ಅಂತ ಕರ್ದಿ ನನ್ ಮೇಲಿರುವಂತ ಗೌರವ ಪ್ರೀತಿ ಮಾಡೋದಕ್ಕೆ ಅವಳಿಗೆ ಬಿಡ್ತಿಲ್ವಾ? ಏನು ಅರ್ಥ ಆಗ್ತಿಲ್ವಲ್ಲ. ಭೂಮಿ ನನ್ನ ಪ್ರೀತಿ ಮಾಡ್ತೀಯಳ ಇಲ್ವಾ ಅಂತ ಹೇಗ್ ತಿಳ್ಕೊಳ್ಳೋದು? ಅದೇನ್ ಕಷ್ಟ ಇಲ್ಲ. ಈಗ ನಾನು ನನ್ನ ಇಮ್ಯಾಜಿನೇಷನ್ ಅಲ್ಲಿ ಭೂಮಿನ ಕರ್ಸಿ ಅವಳ ಹತ್ರನೇ ಕೇಳ್ತು ಅಂದ್ರೆ ವಿಷಯ ಸಾರ್ಟ್ ಔಟ್ ಆಗ್ಬಿಡತ್ತಲ್ಲ. ಅಯ್ಯೋ, ಜೀವನದಲ್ಲಿ ಎಲ್ಲ ಸಮಸ್ಯೆಗೂ ಇಷ್ಟೊಂದು ಈಸಿಯಾಗಿ ಪರಿಹಾರ ಸಿಗಂಗಿದ್ರೆ ಎಷ್ಟು ಚೆನ್ನಾಗಿರ್ತಾಯ್ತಲ್ಲ. ಈಗ ಕಣ್ ಮುಚ್ಕೊಂಡು ನಾನು ಭೂಮಿನ ನನ್ನ ಇಮ್ಯಾಜಿನೇಷನ್ಗೆ ಕರಿತೀನಿ. ಯಾಕೋ ನಿಂತ್ಕೊಂಡು ವರ್ಕೌಟ್ ಆಗಲ್ಲ. ಭೂಮಿ ಬಾ ಭೂಮಿ. ನೀನ್ ತುಂಬಾ ಕಾಯಿಸ್ತಿದ್ಯಪ್ಪ. ಈಗ ನಾನು ಕಣ್ ಬಿಡ್ತೀನಿ, ನಾನು ಕಣ್ ಮುಂದೆ ಇರ್ಬೇಕಷ್ಟೇ. ಓಕೆನಾ? ಭೂಮಿ, so cute, so elegant, just looking like wow. ಕಥತಿನಿ ಹೇರ್ಸ್ತಿರ್ಲಿಲ್ಲ ನನ್ನ ಇಮ್ಯಾಜಿನೇಷನ್ ಪಿಕ್ಚರ್ ಅಲ್ಲಿ. ಕಥತಿನಿ ಹೇರ್ಸ್ತಿರ್ಲಿತ್ತಲ್ಲ. ಓಕೆ, ಇಮ್ಯಾಜಿನೇಷನ್. ಯಾವತ್ತೋ ಒಂದ್ಸತಿ ಆ ಕತೆ ತಿಮ್ಮಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಕ್ಕೆ ಪದೇ ಪದೇ ಹೇಳ್ಬಾರ್ದು ನೀವು. ಇಂಪ್ರೂವೈಸೇಷನ್, ಇಮ್ಯಾಜಿನೇಷನ್ ಅಲ್ಲಿ ಇಂಪ್ರೂವೈಸೇಷನ್. ವಾವ್, ಅನ್ಎಕ್ಸ್ಪೆಕ್ಟೆಡ್. ಚೆನ್ನಾಗಿದೆ. ವಾಟ್ ಎ ಲವ್ಲಿ ಮೂಮೆಂಟ್. ಯಾ ಸಾಹೇಬ್ರೆ, ನೀವೇನ್ ಮಾತಾಡ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ನಿಂಗೆ ಅರ್ಥ ಆಗೋದ್ ಬೇಡ. ಆಕ್ಚುಲಿ ಟಚ್ ನನಗೆ ಫೀಲ್ ಆಗ್ತಿದೆ. ವಾವ್, ವಾಟ್ ಎ ಲವ್ಲಿ ಮೂಮೆಂಟ್. ಎಷ್ಟು ಸ್ಟ್ರಾಂಗ್ ಆಗಿದೆ ಇಮ್ಯಾಜಿನೇಷನ್. ಇಲ್ಲಿ ಕುತ್ಕೋ. ಓ ಮೈ ಗಾಡ್, ಕಾಂಟ್ ಬಿಲೀವ್ ದಿಸ್ ವಂಡರ್ಫುಲ್ ಮೂಮೆಂಟ್. ಹತ್ರ ಬಾ. ನೀನು ನಾವು ಕಳ್ಸಕ್ ಹೋದಾಗ ಒಂದು ಎಣ್ಣೆ ಹೊಡೆದಿ ಡ್ಯಾನ್ಸ್ ಆಡ್ದೆ ಗೊತ್ತಾ? ಆ ಡ್ಯಾನ್ಸ್ ಆಡೋಣ. ಮಾಡಿಲ್ಲ. ಮಾಡ್ಬೇಕು, ಇದು ನನ್ನ ಇಮ್ಯಾಜಿನೇಷನ್. ಸರಿ, ಮಾಡ್ತೀನಿ. ರೆಡಿನಾ? 1 2 3 ಸ್ಟಾರ್ಟ್ ಅಂತ ಹೇಳ್ತೀನಿ, ಸ್ಟಾರ್ಟ್ ಮಾಡ್ಬೇಕು. 1 2 3 ಸ್ಟಾರ್ಟ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಾನ್ ಈ ಕಡೆ ಬಂದೆ ತಾನೆ, ನೀನು ಆ ಕಡೆ ಹೋಗ್ಬೇಕು. ಹೋಗ್ತೀನಿ. ಹಂಗಲ್ಲ, ನಾನ್ ಹಿಂಗ್ ಬಂದೆ. ಹಿಂಗೆ? ಹಂಗೆ ಹೋಗು. ಇನ್ನೊಂದ್ಸತಿ ಮಾಡೋಣ. ನೀಟಾಗಿ ಮಾಡ್ಬೇಕು. ಆಮೇಲೆ ಇದನ್ನ ನೂಸಲ್ಲಿ ಮಾಡಿಸ್ತೀನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಬಾ. ಅಪ್ಪ ಅಮ್ಮ ನನ್ಗೆ ಯಾರು ಇಲ್ಲ, ನನಗೆ ನಾನೇ ಎಲ್ಲ. ಕುರ್ಕೊಂಬಾರ್ದು ಇದು. ಅಯ್ಯೋ, ಇಂಥ ವಂಡರ್ಫುಲ್ ಮೂಮೆಂಟ್ ನಾನು ಕ್ಯಾಪ್ಚರ್ ಮಾಡ್ಬೇಕಲ್ಲ. ಹೋಗಿದ್ದೆ ಭೂಮಿ. ನೀನು ನಾನು ಸೆಲ್ಫಿ ತೆಗ್ದಾಗ ಏನಂತ ಸೌಂಡ್ ಮಾಡೋದು? ಕ್ಲಿಕ್ ಚಿಕ್. ಕ್ಲಿಕ್ ಚಿಕ್. ನಾನೀಗ ಮಾಡ್ತೀನಿ ಕಿಲಿ 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 ಚಿಕ್ ಅಂತ. ಕಿಲಿ 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 ಚಿಕ್, ಕಿಲಿ 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 ಚಿಕ್, ಕಿಲಿ 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 ಚಿಕ್. ಊರಿಗೆ ಹೋಗಿದ್ದವಳನ್ನ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಕರೆಸ್ಕೊಂಡ್ರಲ್ಲ, ಏನ್ ವಿಷಯ ಮೇಡಮ್? ತುಂಬಾ ಇಂಪಾರ್ಟೆಂಟ್ ವಿಷಯ, ಹಾಗೆ ತುಂಬಾ ದೊಡ್ಡ ವಿಷಯ ಕೂಡ. ಅದಕ್ಕೆ ಬಾ. ನಿಮ್ಮಂತ ದೊಡ್ಡ ವ್ಯಕ್ತಿಗಳಿಗೆಲ್ಲ ದೊಡ್ಡ ವಿಷಯನೇ ಇರುತ್ತೆ ಬಿಡಿ ಮೇಡಮ್. ಆದ್ರೆ ಈ ಚಿಕ್ಕ ಹುಡುಗಿನ ಯಾಕೆ ಕರೆಸ್ಕೊಂಡ್ರಿ ಅಂತ ಗೊತ್ತಾಗ್ಲಿಲ್ಲ. ಹೌದು, ಚಿಕ್ಕ ಹುಡುಗಿನೇ ದೊಡ್ಡ ವಿಷಯಕ್ಕೆ ಕೈ ಹಾಕಿ ದೊಡ್ಡ ಕೆಲಸ ಮಾಡ್ತಿರೋದು. ಏನ್ ಹೇಳ್ತೀರಾ ಮೇಡಮ್? ನೇರವಾಗಿ ಅಶ್ವಿನಿ, ಶಾರದಾ ಎಲ್ಲಿ? ಯಾವ ಶಾರದಾ? ನಿನ್ ನಡಗೋ ಧ್ವನಿನೇ ಹೇಳ್ತಾ ಇದೆ ಶಾರದನ್ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತು ಅಂತ. ಅವತ್ತು ಆಶ್ರಮಕ್ಕೆ ನೀನ್ ಬಂದಾಗ್ಲೇ ನನಗ್ ಡೌಟ್ ಬಂದಿತ್ತು, ಏನೋ ಪ್ಲಾನ್ ಮಾಡಿರ್ತೀಯಾ ಅಂತ. ಅವತ್ತೇ ಆಶ್ರಮದ ಹೊರಗಡೆ ಶಾರದಾ ಕಾಣೆಯಾಗಿತ್ತು. ಆ ಕ್ಷಣದಿಂದನೇ ನೀನು ನನಗ್ ಕಾಣಿಸ್ಕೊಳ್ಳಿಲ್ಲ. ಆಮೇಲೆ ಶಾರದಾ ಮತ್ತೆ ಮನಸ್ವಿನಿದು ಚಿಕ್ಕ ವಯಸ್ಸಿನ ಫೋಟೋ ಬೇಕು ಅಂತ ನನ್ನ ಮೊಬೈಲ್ ಇಂದ ಕಳ್ಸೋ ಹಾಗೆ ಮಾಡ್ದೆ. ಅದಕ್ಕೂ ಕಾರಣ ಹೇಳಿಲ್ಲ. ಆಮೇಲೆ ಅಜಿತ್ ಮತ್ತೆ ಭೂಮಿ ಕಳ್ಸಕ್ ಯಾಕೆ ಬಂದಿದ್ದಾರೆ ಅಂತ ಕೇಳಿದೆ. ಅಲ್ಲಿಗೆ ತಾವು ಕೂಡ ಕಳಸದಲ್ಲೇ ಇದ್ರಿ ಅನ್ನೋದು ಕನ್ಫರ್ಮ್ ಮಾಡಿ. ಯಾಕಿದ್ದೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ನೀನ್ ಸತ್ಯನೂ ಹೇಳಲ್ಲ ಬಿಡು, ಯಾಕೆಂದ್ರೆ ನೀನ್ ತುಂಬಾ ಚಿಕ್ಕ ಹುಡುಗಿ ಅಲ್ವಾ ಅಶ್ವಿನಿ? ಅಯ್ಯೋ ಮೇಡಮ್, ಅಜಿತ್ ಮತ್ತೆ ಭೂಮಿಯಲ್ಲಿ ಕಳಸದಲ್ಲಿ ಇದ್ದಿದ್ ನೋಡಿ ನನಗೂ ಶಾಕ್ ಆಯ್ತು. ಅದನ್ನ ನಿಮ್ ಕೈಯಿಂದಾನೇ ಕೇಳಿ ತಿಳ್ಕೊಳ್ಳೋಣ ಅಂತ ನಿಮಗ್ ಕಾಲ್ ಮಾಡಿದೆ. ಆದ್ರೆ
ಅದೇ ಒಂದ್ ದೊಡ್ಡ ಪ್ರಾಬ್ಲಮ್ ಆಯ್ತು ನೋಡಿ. ಅಷ್ಟಕ್ಕೂ ನಾನ್ ಕಳ್ಸಕ್ ಹೋಗಿರೋದು ನನ್ ಪರ್ಸನಲ್ ವಿಚಾರಕ್ಕೆ. ನೀವ್ ಈ ಶಾರದಾ ವಿಚಾರದಲ್ಲಿ ನನ್ನ ಮೇಲೆ ಡೌಟ್ ಪಡೋದ್ರಿಂದ ಯಾವ ಉಪಯೋಗನೂ ಇಲ್ಲ. ಉಪಯೋಗ ಇದೆಯೋ ಇಲ್ವೋ ಅನ್ನೋದು ನನಗ್ ಬಿಟ್ಟಿದ್ದು ಅಷ್ಟೇ. ಶಾರದನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಕಳ್ಸಕ್ ಹೋಗಿದ್ದಾರೆ ಅನ್ನೋ ವಿಷಯ ಅಜಿತ್ ಗೊತ್ತಾಗಿದೆ. ಶಾರದನ್ನ ನಿನ್ ಜೊತೆಲಿ ಇಟ್ಕೊಂಡ್ರೆ ನಿನಗೇನ್ ಲಾಭ ಅನ್ನೋದು ನನಗ್ ಗೊತ್ತಾಗ್ತಿಲ್ಲ. ಆದ್ರೆ ಎಲ್ಲಾ ಸಂದರ್ಭಗಳು ಶಾರದನ್ನ ನೀನೇ ಕಿಡ್ನಾಪ್ ಮಾಡಿದ್ಯಾ ಅಂತ ಹೇಳ್ತಾ ಇವೆ. ಈ ದೇವ್ಯಾನಿ ಹಾಗೆಲ್ಲ ಸುಮ್ನೆ ಯಾರ ಮೇಲೂ ಅನುಮಾನ ಪಡಲ್ಲ ಅಶ್ವಿನಿ. ಈಗ ಇಮ್ಯಾಜಿನೇಷನ್ ಇನ್ನೂ ಸ್ಟ್ರಾಂಗ್ ಮಾಡ್ಬೇಕಲ್ಲ. ಡ್ಯಾನ್ಸ್ ಮಾಡು. ಮಾಡಿದ್ನಲ್ಲ. ಈಗ ನಿನ್ ಡ್ಯಾನ್ಸ್ ಆಡಿದ್ದು, ಈಗ ನನ್ ಡ್ಯಾನ್ಸ್ ಆಡು ಅಂತ ಹೇಳ್ತಿರೋದು. ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ಯಾವ್ ನಿಮ್ದು ಯಾವ್ ನಂದು ನಂಗೇನು ಅರ್ಥ ಆಗ್ತಿಲ್ಲ. ಇದು ನನ್ನ ಇಮ್ಯಾಜಿನೇಷನ್, ನಾನ್ ಹೇಳ್ದಂಗೆ ಕೇಳ್ಬೇಕಷ್ಟೇ, ನೀನೇನು ಮಾತಾಡ್ಬಾರ್ದು. ಆಡಲ್ಲ ನೀನು? ಆಡಲ್ಲ ಅಂತಾನೆ ಹೇಳ್ಬೇಕು. ಆಡಲ್ಲ. ಭೂಮಿ, ಇಮ್ಯಾಜಿನೇಷನ್ ನೀನು ನನ್ ಮಾತೆ ಕೇಳ್ಬೇಕು. ಭೂಮಿ ಈಗ ಡ್ಯಾನ್ಸ್ ಆಡ್ಬೇಕಷ್ಟೇ. ಹೇಳಿದ ಮಾತು ಕೇಳ್ಬೇಕು ಭೂಮಿ. ನಾನ್ ಮಾಡ್ತೀನಿ. ಅಯ್ಯೋ, ಈ ತರ ಮಜಾ ಬರ್ತಿದ್ಯಲ್ಲಪ್ಪ ಇಮ್ಯಾಜಿನೇಷನ್ ಅಲ್ಲೂ. ಬಾ. ಬರ್ಬೇಕು. ಕರ್ದಿದ ತಕ್ಷಣ ಬರ್ಬೇಕು. ಇದು ನನ್ನ ಇಮ್ಯಾಜಿನೇಷನ್. ಬರಲ್ಲ. ಬಾ 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 ಬಾ. ಏನು ಈ ಅಪ್ಸರಿನ ನೋಡ್ತಾ ಇದ್ದಂಗೆ ನೀವು ಗಂಡು ಗೂಳಿ ಆಗ್ತಿದ್ದೀರಾ. ಈ ಅಪ್ಸರಿನ ನೋಡ್ತಿದ್ದ ಹಾಗೆ ನೀವು ಗಂಡು ಗೂಳಿ ಆಗ್ತಿದ್ದೀರಾ ಅಂದೆ. ನನ್ನ ಇಮ್ಯಾಜಿನೇಷನ್ ಅಲ್ಲಿ ಈ ಪದ ಬರೋದಕ್ಕೆ ಚಾನ್ಸೇ ಇಲ್ವಲ್ಲ. ಓ, ಡೌಟ್ ಇದೆಯಲ್ಲ. ಇಮ್ಯಾಜಿನೇಷನ್ ಭೂಮಿ ನಾನ್ ಹೇಳ್ದಂಗೆ ಕೇಳ್ಬೇಕಷ್ಟೇ. ಇಲ್ಲಾಂದ್ರೆ ನಂಗೆ ಸಿಟ್ಟು ಬರುತ್ತಷ್ಟೇ. ಸರಿ, ಈಗ ನಾನ್ ಹೇಳ್ದಾಗ ಕೇಳ್ಬೇಕು. ಭೂಮಿ ನನ್ ಕಣ್ಮುಂದೆ ಇರಬಾರ್ದು. ಓಕೆನಾ? ನಾ ಹೇಳ್ತಾ ಇದೀನಿ ತಾನೆ, ನಂಗ್ ಸಿಟ್ಟು ಬರಿಸ್ಬಾರ್ದು. ಹೋಗು ಅಂತ ಹೇಳಿದ್ರೆ ಹೋಗ್ಬೇಕಷ್ಟೇ. ಜಾನುವಾರಿ. ಹೋಗು. ಬಾಯ್. ಟಾಟಾ. ದೇವ್ಯಾನಿ ಮೇಡಮ್, ನೀವ್ ಇಷ್ಟೊಂದು ದಡ್ರು ಅಂತ ನನಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಐ ಆಮ್ ಸೋ ಸಾರಿ, ಬಟ್ ಐ ಹ್ಯಾವ್ ಟು ಸೇ ದಿಸ್. ಅಲ್ಲ, ನಿಮಗೂ ಕೂಡ ವಿಷಯನ ಮುಚ್ಚಿಟ್ಟು ನಾನು ಶಾರದಾನ ಕಿಡ್ನಾಪ್ ಮಾಡುವಂತ ಯೂಸ್ ನನಗೇನಿದೆ ಅಂತ ಒಂದೇ ಒಂದ್ ಪಾಯಿಂಟ್ ಹೇಳ್ತೀರಾ? ಆಗ ನಾನು ಒಪ್ಕೋತೀನಿ. ಹೌದು, ನನ್ ದಡ್ಡಿನೇ. ಇನ್ನು 1 ವಾರದಲ್ಲಿ ಮನಸ್ವಿನಿಯಾಗಿ ನಮ್ಮನೆಗ್ ಬರ್ತೀನಿ ಅಂತ ಹೇಳ್ದಾಗ ಹೇಗೆ ಅಂತ ಕೇಳಲಿಲ್ವಲ್ಲ, ನಾನ್ ದಡ್ಡಿ. ಅದು ಅಲ್ದೆ ನೀನ್ ಏನ್ ಹೇಳಿದ್ರು ಅದನ್ನೆಲ್ಲ ನಂಬ್ತೀನಲ್ಲ, ನಾನ್ ದಡ್ಡಿನೇ. ಐ ಆಮ್ ಸೋ ಸಾರಿ ಮ್ಯಾಮ್, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ನನ್ನ ಮೇಲೆ ಡೌಟ್ ಪಡೋದ್ರಿಂದ ಯಾವ ಯೂಸು ಇಲ್ಲ ಅಂತ ಹೇಳೋದಕ್ಕೆ ಆ ರೀತಿ ಹೇಳ್ದೆ ಅಷ್ಟೇ. ಅಶ್ವಿನಿ, ಶಾರದಾ ಜೀವಂತವಾಗಿರೋದು ನನ್ಗೆ ಯಾವತ್ತಿದ್ರು ಡೇಂಜರ್ ಅಂತ. ಥ್ಯಾಂಕ್ ಯು. ನಿನಗ್ ಚೆನ್ನಾಗ್ ಗೊತ್ತು ಶಾರದಾ ಜೀವಂತವಾಗಿದ್ರೆ ನನಗ್ ಅದು ತುಂಬಾ ಡೇಂಜರು ಅಂತ. ಆ ಕಾರಣಕ್ಕೆ ಶಾರದನ್ನ ಜೀವಂತವಾಗಿ ನಮ್ಮನೆಗೆ ಕರ್ಕೊಂಡ್ ಬಂದ್ರೆ ನಿನ್ ಲೈಫ್ ಸೆಟ್ಲ್ ಆಗ್ಬೋದಲ್ಲ. ಆ ದೂರಾಲೋಚನೆ ಯಾಕಿರ್ಬಾರ್ದು? ಅಬ್ಬಾ, ಏನ್ ಗೆಸ್ ಮೇಡಮ್ ನಿಮ್ದು. ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ಆದ್ರೆ ಏನ್ ಮಾಡೋದು, ಕೈಗೆ ಬಂದದ ಅದೃಷ್ಟ ಮನೆಗ್ ಬರೋ ತನಕ ಇರ್ಲಿಲ್ಲ. ನನ್ನ ಬ್ಯಾಡ್ ಲಕ್. ಈಗ ಆ ಶಾರದಾನೇ ತಪ್ಪಿಸ್ಕೊಂಡಿದ್ದಾಳೆ. ನೋಡಿ ಮೇಡಮ್, ನನಗೂ ಅದಕ್ಕೂ ಯಾವ್ದೇ ರೀತಿ ಸಂಬಂಧನೂ ಇಲ್ಲ. ಇನ್ಫ್ಯಾಕ್ಟ್ ಶಾರದಾ ಬಗ್ಗಿರೋದ್ ಗೊತ್ತಾಗಿದ್ದೆ ನಿಮ್ಮಿಂದ. ನಾನ್ ಕಳ್ಸಕ್ ಹೋಗಿದ್ದು ನನ್ ಫ್ರೆಂಡ್ಸ್ ಜೊತೆ ವೆಕೇಶನ್ಗೆ ಅಂತ. ಅದಕ್ ಬೇಕಾಗಿರೋ ಎಲ್ಲಾ ಪ್ರೂಫ್ಸ್ ನನ್ನ ಹತ್ರ ಇದೆ. ಬೇಕಾದ್ರೆ ನೋಡಿ ಮೇಡಮ್, ನಾನು ನಿಮ್ಗೆ ಯಾವ್ದನ್ನು ಪ್ರೂವ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಏನು, ಇಬ್ರು ಜೊತೆಯಲ್ಲಿರ್ತೀವಿ, ಒಟ್ಟಿಗೆ ಕೆಲವೊಂದ್ ಕೆಲ್ಸಗಳನ್ನ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಹೇಳ್ತಿದೀನಿ. ನಾನಿನ್ ಅಂಡ್ ಒನ್ ಮೋರ್ ಥಿಂಗ್, ಏನೇ ಇದ್ರು ನನ್ಗೆ ಒಂದೇ ಒಂದ್ ಮೆಸೇಜ್ ಹಾಕಿ ಸಾಕು. ಹಾಗೆ ಶಾರದಾ ಅವರು ಎಲ್ಲಾದ್ರೂ ಸಿಕ್ಕಿದ್ರೆ ಪ್ಲೀಸ್ ನನಗೂ ತಿಳಿಸಿ. ಅಶ್ವಿನಿ, ಅಟ್ಲೀಸ್ಟ್ ಇದನ್ನ ಮುಗಿಸ್ಬಿಟ್ಟು ಹೋಗು, ವೇಸ್ಟ್ ಮಾಡ್ಬೇಡ. ಹಾಗಾದ್ರೆ ಶಾರದಾ ಎಲ್ ಹೋದ್ಲು? ಇವ್ಳು ಹೇಳ್ತಿರೋದೇ ನಿಜಾನ? ಇದ್ರೂ ಇರ್ಬೋದಾ? ಭದ್ರದಿಂದ ಮಾತ್ರ ಆ ಶಾರದಾನ ಕಂಡುಹಿಡಿಯೋದಕ್ಕೆ ಸಾಧ್ಯ. ಮೊದ್ಲು ಅವನನ್ನ ಜೈಲಿಂದ ಆಚೆ ತರಬೇಕು. ಬಾಯ್ ಮೇಡಮ್. ಭೂಮಿ, ನೀನ್ ಯಾವಾಗ ಬಂದೆ? ಅದೇ ಸಾಹೇಬ್ರೆ, ನೀವ್ ಕಣ್ ಮುಚ್ಕೊಂಡಿದ್ರಲ್ಲ, ಅವಾಗ ಬಂದೆ. 1-2 ಸೆಕೆಂಡ್ ಮುಂಚೆ ಬಂದಿತ್ತು ಅಂದ್ರೆ ತುಂಬಾ ಚೆನ್ನಾಗಿರೋದು ಅನ್ಸುತ್ತೆ. ಸಾಹೇಬ್ರೆ, ನನ್ನೊಂದ್ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಅಯ್ಯೋ, ಕೇಳು ಭೂಮಿ. ನೀವ್ ಆಗ್ಲಿಂದ ಇಲ್ಲಿವರೆಗೂ ಆಡಿದ್ರಲ್ಲ, ಅದಕ್ಕೇನ್ ಅರ್ಥ? ಅದೇನೋ ಮಧ್ಯದಲ್ಲಿ ಹೇಳ್ತಾ ಇದ್ರಿ. ಅಜ್ಜಿ ರೇಷನ್ನು ಅಜ್ಜಿ ರೇಷನ್ ಅಜ್ಜಿ ಅಂದ್ರೆ ಏನು? ಅಷ್ಟೇ ಅಲ್ಲ ಸಾಹೇಬ್ರೆ, ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಹುಚ್ಚ ರಘುವೀರ್ ಅವ್ನ್ ಮೈ ಮೇಲೆ ಬಂದ್ಬಿಟ್ಟಿದ್ನೇನೋ ಅನ್ನಂಗ ಆಡ್ತಾ ಇದ್ರಿ. ಅಲ್ಲ ಸರಿ, ನೀವ್ ಹಿಂಗೆಲ್ಲ ಆಡಿದ್ರಲ್ಲ, ಅದೆಲ್ಲ ನೆನ್ಪಿದ್ಯಾ? ಸಾಹೇಬ್ರೆ,
ಅಲ್ಲಿ ಇಲ್ಲಿ ಬೇಸ್ ವಯಸ್ಸಲ್ಲಿ ಓಡಾಡ್ತಿರ್ತೀರಲ್ಲ, ಯಾವ್ದೋ ಗಾಳಿ ತಾಕ್ಬಿಟ್ಟಿರ್ಬೇಕು ನಿಮ್ಗೆ. ತಾಯಿ ತಾಕ್ಸ್ಕೊಂಡ್ ಬರಣ್ವಾ ಸಾಹೇಬ್ರೆ? ಅದನ್ನೆಲ್ಲ ನಾವ್ ಆಮೇಲೆ ಕೂಡ ಮಾಡಿಸ್ಬೋದು. ಆದ್ರೆ ಆ ರೇಷನ್ ಅಜ್ಜಿ ಏನು ಅಂತ ಸ್ವಲ್ಪ ಹೇಳ್ತೀರಾ? ಈಗ್ಲೇ ಹೇಳೋದ್ ಬೇಡ, ಇನ್ನೂ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಿನ್ನ ಹತ್ರ ಹೇಳೋಣ ಅನ್ಕೊಂಡೆ. ಆದ್ರೆ ಅವೆಲ್ಲ ನನಗೆ ಗೊತ್ತಿಲ್ಲ, ಈಗ್ಲೇ ಹೇಳ್ಬೇಕು ನೀವು. ಸರ್ ಹೇಳಿ. ಎಲ್ಲೋಗ್ತಿದ್ದೀರಾ? ಯೋಚನೆ ಮಾಡ್ತಿದ್ದೀನಿ ಭೂಮಿ, ಎಲ್ಲಿ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ. ಮಾಡಿದ್ರಾ ಸಾಹೇಬ್ರೆ? ಬನ್ನಿ ಇಲ್ಲಿ ಹೇಳಿ, ಏನದು ರೇಷನ್ ಅಜ್ಜಿ? ಚಿಕ್ಕ ವಯಸ್ಸಲ್ಲಿ ನೀನು ಆಫ್ರಿಕಾದಲ್ಲಿ ಶೀಲಾ ಅಂತ ಮೂವಿ ನೋಡಿದ್ಯಾ? ನಮ್ಮಪ್ಪ ಟೆಂಟ್ ಕರ್ಕೊಂಡು ಹೋಗಿ ತೋರಿಸಿದ್ರು. ವೆರಿ ಗುಡ್. ಈಗ ಅದೇ ತರ ಸಿನಿಮಾನ ಕಾಡಿನ ರಾಣಿ ಅಂತ ಟೈಟ್ಲ್ ಇಟ್ಟು ನಿನ್ನ ಹೀರೋಯಿನ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿಲ್ಲದೆ ಇರಂಗೆ ಒಂದು ಆಡಿಷನ್ ತರ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಾನ್ ಕೇಳ್ತಾ ಇರೋದು ಇಮ್ಯಾಜಿನ್ ಬಜ್ಜಿ ಅಜ್ಜಿ ಅದು. ಭೂಮಿ, ನಾನು ಏನ್ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ ಅಲ್ವಾ ಭೂಮಿ? ಇಷ್ಟು ಕ್ಲಾರಿಟಿ ಆಗಿ ಹೇಳ್ತಾ ಇದ್ದೀನಲ್ಲ ಭೂಮಿ, ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಂತ. ಕಾಡಿನ ರಾಣಿ ನಿನ್ನ ಹೀರೋಯಿನ್ ಮಾಡ್ಬೇಕು, ಆ ಸ್ಟೋರಿನ ನಿನ್ಗೆ ಹೇಳ್ಬೇಕು ಅಂತಿದ್ದು. ನೋಡು, ಈ ತರ ನಂಗೆ ಡಿಸ್ಟರ್ಬ್ ಮಾಡ್ಬೇಡ, ನೀನ್ ಹೋಗಿ ಮಲ್ಕೋ, ಆಮೇಲೆ ಮಾತಾಡ್ತೀನಿ. ಸಾಹೇಬ್ರೆ, ನಂಗೆ ಅವೆಲ್ಲ ಗೊತ್ತಿಲ್ಲ. ನೀವ್ ಅದ್ ಏನು ಅಂತ ನಂಗೆ ಪೂರ್ತಿ ಹೇಳಿ ಹೋಗ್ಬೇಕು. ನಾನು ಕಾಡಿನ ರಾಣಿ ಅಂತ ಟೈಟ್ಲ್ ಇಟ್ಬಿಟ್ಟು ನಿನ್ನ ಹೀರೋಯಿನ್ ಮಾಡಿ ಒಂದು ಇಂಗ್ಲಿಷ್ ಮೂವಿ ರೇಂಜ್ ಸಿನಿಮಾ ತೆಗೆಯೋಣ ಅನ್ಕೊಂಡ್ರೆ ನೀನ್ ಇಷ್ಟು ಸ್ಟ್ರೆಸ್ ಕೊಡ್ತಿದ್ಯಲ್ಲ ನನ್ಗೆ. ಈ ಕಥೆಯಿಂದ ಮುಂದೆ ಏನ್ ಬರಿಬೇಕು ಅಂತ ನಾನು ತಲೆ ಕೆಡ್ಸ್ಕೊಂಡ್ ಕೂತಿತ್ತು ಅಂತ ಹೇಳಿದ್ರೆ ಈ ಸಿನಿಮಾ ನಡೆಯೋದೇ ಇಲ್ಲ. ನಾನ್ ಫಸ್ಟ್ ಹೋಗಿ ಮುಂದೆ ಏನ್ ನಡಿಬೇಕು ಅಂತ ಈಗಲೇ ಮರ್ತೋಗೋಕ್ಕಿಂತ ಮುಂಚೆ ಬರ್ದಿಟ್ಕೋಬೇಕು. ನೀನ್ ಮಲ್ಕೋ, ಬರ್ತೀನಿ ನಾನು. ಒಂದು ಸಲ ಯೋಚನೆ ಮಾಡಿ, TMB ಭೂಮಿ ಇನ್ ಅಂಡ್ ಆಸ್ ಕಾಡಿನ ಜನ ಜುಟ್ಟು ಎಳ್ಕೊಂಡ್ ಸಿನಿಮಾ ನೋಡ್ತಾರೆ. ಎಲ್ಲೋ ಹೋಗ್ಬಿಡ್ತೀಯ ನೀನು ಒಂದೇ ರಾತ್ರಿಲಿ. ಅಲ್ಲ, ಏನಾಯ್ತು ನಿಮ್ ಸಾಹೇಬ್ರಿಗೆ? ಅಲ್ಲ, ಮನುಷ್ಯ ಪೊಲೀಸ್ ಅನ್ನೋದೇ ಮರ್ತ್ಬಿಟ್ರ? ಏನಂದ್ರ ಅವರು? ಟೀ ಅಂಗಡಿ ಭೂಮಿ ಇನ್ನಂಡ ಕಾಡಿನ ರಾಣಿ. ಅಮ್ಮ ಅಮ್ಮ ಹೇಗಿದ್ಯಮ್ಮ? ನಿದ್ರೆ ಚೆನ್ನಾಗ್ ಬಂತ? ಯಾಕೆ ಕೂತಿದ್ಯಾ? ಮಲ್ಕೊಬೇಕು ತಾನು, ಹೋಗ್ಲೇ ಆಯಾಸ ಮಾಡ್ಕೋತೀಯ? ನಾನು ಆರಾಮಾಗೇ ಇದ್ದೀನಿ, ಈಗ ಕೂತ್ಕೋಬಹುದು. ಡಾಕ್ಟರ್ನು ಬಂದಿದ್ರು. ಹೌದಮ್ಮ? ಡಾಕ್ಟರ್ ಏನ್ ಹೇಳಿದ್ರು? ಏನಿಲ್ಲ, BP ಚೆಕ್ ಮಾಡಿದ್ರು. ಆದಷ್ಟು ಕೂತಿರಿ, ಮಲ್ಕೊಂಡೇ ಇರ್ಬೇಡಿ ಅಂದ್ರು. ಸೂಪರ್. ನೀವು ಆದಷ್ಟು ಬೇಗನೆ ರಿಕವರಿ ಆಗ್ತಿದ್ದೀರಾ. ಅಂಡ್ ನಿಮ್ಗೆ ಪರೋಲ್ ವ್ಯವಸ್ಥೆ ಮಾಡ್ತೀನಿ. ನಾಳೆನೆ ಬಂದು ನಾನು ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಸಾಹೇಬ್ರೆ, ಅಯ್ಯೋ, ಈ ಲಕ್ಷ್ಮಿ ಬೇರೆ. ಈ ಲಕ್ಷ್ಮಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತನ್ನೋ ಭಯ. ನಿಮ್ಮಿಬ್ರು ನೋಡ್ತಿದ್ರೆ ಖುಷಿ ಆಗುತ್ತೆ. ಸದಾ ಕಾಲ ಹೀಗೆ ಖುಷಿಯಾಗಿರಿ. ಅಯ್ಯೋ, ಅವ್ರ ಬಗ್ಗೆ ಯೋಚನೆ ಬೇಡ ಭಾಗ್ಯಮ್ಮ. ಅವ್ರಿಬ್ರು ಜೋಡಿ ಏನ್ ಮಾಡ್ಸಿದಾಗಿದೆ. ಹೌದು ಭಾಗ್ಯಮ್ಮ, ನಮ್ಮ ಅಜಿತ ತನ್ನ ಹೆಂಡತಿನ ಬಿಟ್ಟು ಒಂದಿನೂ ಇರಲ್ಲ. ಇನ್ನು ಸ್ಟೇಷನ್ ಇದ್ರೆ ಮುಗೀತು, ಚಹಾ ಮೇಲೆ ಚಹಾ ತರ್ಸ್ಕೊಂಡ್ ಕುಡಿತಾನೆ ಇರ್ತಾನೆ. ಯಾಕೆ? ಭೂಮಿ ಅಲ್ವಾ ಟೀ ತಗೊಂಬ ನನಗೆ ಕೊಡೋದು. ಹಂಗಾದ್ರೂ ನಾನು ಭೂಮಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಸತ್ಯನು ಹೇಳಿದಲ್ಲ. ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿಲ್ಲ, ಬಂದೆ. ಅಜಿತ, ಒಂದ್ ಸೆಕೆಂಡ್. ಅವಳೇನು ಉದ್ವೇಗದಲ್ಲಿ ಖುಷಿಯಿಂದ ನೀನಾರ ತಪ್ಕೊಂಡ್ಬಿಟ್ಲು. ಅಲ್ಲೇ ಭಾಗ್ಯಮ್ಮ ಇದಾರೆ, ಸೂಕ್ಷ್ಮ ಹೇಳೋದಲ್ವಾ ನೀನು? ಅಲ್ಲ ಸತ್ಯನ, ನನಗೆ ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ನಾನು ಕಳ್ದೋಗಿದ್ದೆ. ನೀನ್ ಹೇಳೋದು ಸರಿನೇ. ಪ್ರೀತಿ ಅಂದ್ರೇನೆ ಹಾಗಿತ್ತಾನೆ. ಈ ಪ್ರೀತಿ ಅನ್ನೋ ಪ್ರಪಂಚದಲ್ಲಿ ಪ್ರೇಮಿಗಳು ಕಳೆದು ಹೋಗ್ತಾರೆ. ಅವ್ರಿಗೆ ಬೇರೆ ಲೋಕದ ಜ್ಞಾನನೇ ಇರಲ್ಲ. ಹೋಗ್ಲಿ ಬಿಡು. ಆದ್ರೆ ನಿನ್ನ ಪವಿತ್ರ ಪ್ರೀತಿ ಈ ರೀತಿ ಎಲ್ಲ ಕಳೆದು ಹೋಗ್ಬಾರ್ದಪ್ಪ. ಏನ್ ಹೇಳ್ತೀರಾ ಸತ್ಯನ ನೀವು? ಎಲ್ಲಿ ಕಳ್ದೋಗ್ತದೆ? ಇರ್ಲಿ ಬಿಡು, ಸುಮ್ನೆ ಮಾತು ಕೇಳಿದೆ ಅಷ್ಟೇ. ಆದ್ರೂ ಕೂಡ ಆಗೋದಿಲ್ಲ, ಒಳ್ಳೇದಕ್ಕೆ ಆಗ್ತಿದೆ. ಒಂದ್ ಕಡೆ ನಿಮ್ ಶಾರದತ್ತೆ ಅವರು ಸಿಕ್ರು, ಸಿಗ್ತಾರೆ ಅನ್ನೋ ಒಂದ್ ಸಣ್ಣ ಸುಳಿವು ಸಿಕ್ತು, ಸಮಾಧಾನ ಇದೆ. ಜೊತೆಗೆ ಭೂಮಿ ತನ್ನ ತಾಯಿ ಜೊತೆಗೆ ಆರೈಕೆ ಮಾಡ್ಕೊಂಡು ಸ್ವಲ್ಪ ದಿನ ಕಾಲ ಕಳೀಬಹುದು. ಅದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟೆ. ಆದ್ರೆ ನಿನ್ನ ಕತೆ ಮಾತ್ರ ಭೂಮಿ ವಿಷಯದಲ್ಲಿ ನಿಂತಲ್ಲಿ ಎಲ್ಲೂ ನಿಂತಿಲ್ಲ ಸತ್ಯ. ಸ್ವಲ್ಪ ನಿಧಾನಕ್ಕೆ ಮುಂದುವರಿತದೆ ಅಷ್ಟೇ. ಎಲ್ಲಿ ಮುಂದುವರಿತು? ನಿನ್ನ ಕಡೆಗ ಅಥವಾ ಭೂಮಿ ಕಡೆಗ? ಎಲ್ಲೂ ಮುಂದುವರಿತಿಲ್ಲ. ಅದು ಈ ಒಪ್ಪಂದ ಅನ್ನೋ ಕಾಗದ ಪತ್ರದ ದಿನಾಂಕಗಳಲ್ಲಿ ಸುಮ್ಮನೆ ಕೂತ್ಕೊಂಡಿದೆ ಅಷ್ಟೇ. ಅಲ್ಲಿ ಮುಂದುವರಿತಾ ಇದೆ. ಒಂದು ಸೂಕ್ಷ್ಮ ಹೇಳ್ತೀನಿ ಕೇಳು. ಈ ಒಪ್ಪಂದದ ದಿನಾಂಕಗಳಂತ ಏನಿದೆಯಲ್ಲ, ಚಿಟ್ಕೆ ಹೊಡೆಯೋದ್ರಲ್ಲಿ ಹೋಗ್ತಾ ಇದೆ. ಇದ್ರ ಬಗ್ಗೆ ನಿನಗೆ ಎಷ್ಟು ಆತಂಕ ಇದೆಯೋ ಅಷ್ಟೇ ಕಳವಳ ನನಗೂ ಇದೆ. ಅದಕ್ಕೆ ನಾನೀಗ ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ, ಇನ್ನು ನೀನು ನಿಧಾನ ಮಾಡುವಾಗಿ. ಅದೇನಾಗಿತ್ತಾಗ್ಲಿ, ಇವತ್ತು ಒಳ್ಳೆ ದಿನ. ಭಾವನಾತ್ಮಕವಾಗಿ ಕೆಲವು ಸಂಬಂಧಗಳು ಚಂದ ಚಿಗುರ್ತಾ ಇದೆ. ಅದ್ರ ಮಧ್ಯ ನೀನು ಭೂಮಿಗೆ ಖಂಡಿತ ಪ್ರಪೋಸ್ ಮಾಡು. ನನಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನಾನು ನಿನ್ ಹತ್ರ ತುಂಬಾ ಸಲ ಬಂದು ಎಕ್ಸ್ಪ್ರೆಸ್ ಮಾಡಿದೀನಿ. ಆದ್ರೆ ನಿನ್ಗೆ ಅರ್ಥನೇ ಆಗ್ತಿಲ್ಲ ಭೂಮಿ. ಲೈಫ್ ಲಾಂಗ್ ನನ್ ಜೊತೆನೆ ಇಟ್ಬಿಡು. ಈ ಅಗ್ರಿಮೆಂಟ್, ಮ್ಯಾರೇಜ್ ಇದನ್ನೆಲ್ಲ ಹರ್ದಾಕ್ಬೇಡ ಭೂಮಿ. ಇನ್ಮೇಲೆ ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರ ಜೀವನ ನಡೆಸೋಣ.
ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.